ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ನಾನು ಮತ್ತು ನನ್ನ ಫ್ರೆಂಡ್ಸ್ನ ಲಂಚ್ ಗೆಟ್ ಟುಗೆದರ್ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. 7 to 8 months ಲಾಕ್ಡೌನ್ ಆದಾಗಲಿಂದ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ. ಬರೀ ಫೋನ್ ಕಾಲ್ಸು, ವಾಟ್ಸಪ್ಪು ಇದರಲ್ಲೇ ಚಾಟ್ ಮಾಡ್ತಾ ಇದ್ವಿ. ಸೊ ಈಗ ಮಂತ್ ಎಂಡ್, ಇಯರ್ ಎಂಡ್ ಆದ್ದರಿಂದ ಒಂದು ಲಂಚನ್ನು ಪ್ಲ್ಯಾನ್ ಮಾಡಿ ಔಟಿಂಗ್ಗೆ ಹೋಗಿದ್ವಿ. ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ನಾವು ಸದಾಶಿವ್ ನಗರಲ್ಲಿರುವ ಸತ್ವಂ ರೆಸ್ಟೋರೆಂಟ್ಗೆ ಬಂದಿದ್ವಿ ಲಂಚ್ಗೆ. ಸೊ ಇವರೆಲ್ಲ ನನ್ನ ಫ್ರೆಂಡ್ಸು, ಶೀಲಾ, ದೀಪಾ, ಸುಮಾ, ಭಾರತಿ. ನಾವು ಇಷ್ಟು ಜನನೂ ಒಂದು ಲಂಚ್ ಮೀಟ್ಗೆ ಸತ್ವಂ ಹೋಟೆಲಲ್ಲಿ ಮೀಟ್ ಆಗಿದ್ವಿ. ಇದು ಸದಾಶಿವ್ ನಗರಲ್ಲಿದೆ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಈಗ ಹೋಟೆಲ್ಗೆ ಬಂದ್ವಿ, ರೆಸ್ಟೋರೆಂಟ್ಗೆ. ಅಲ್ಲಿ ಮುಂಚೆನೇ ಪ್ರೀ ಅರೇಂಜ್ಡ್ ಡೈನಿಂಗ್ ಟೇಬಲ್ ಹೀಗೆ ಅರೇಂಜ್ ಮಾಡಿದರು ನೀಟಾಗಿ, ವಿತ್ ಫೋರ್ಕು, ಸ್ಪೂನು, ಪ್ಲೇಟ್ಸು. ಫಸ್ಟು ಸೂಪನ್ನು ಸರ್ವ್ ಮಾಡಿದ್ರು. ಹಾಟ್ ಸೂಪು, ವೆಜ್ ಸೂಪು. ನಾವು ಹೋದ ದಿನ ವೆಜ್ ಸೂಪ್ ಇತ್ತು, ವೆಜ್ ಮತ್ತು ಸ್ವೀಟ್ ಕಾರ್ನ್ ಸೂಪು. ಇಲ್ಲಿ ಲಂಚು ಬಫೆಟ್ ಸ್ಟೈಲಲ್ಲಿರುತ್ತೆ. ಫಸ್ಟು ಸೂಪನ್ನು ಸರ್ವ್ ಮಾಡ್ತಾರೆ ಅವರೇ. ಸೂಪ್ ಎಲ್ಲ ಆದಮೇಲೆ ನೆಕ್ಸ್ಟು ಸ್ಟಾರ್ಟರ್ಸು ಸಹ ಅವರೇ ತಂದು ಕೊಡ್ತಾರೆ. ಇದು ರೆಸ್ಟೋರೆಂಟು ಎನ್ವಿರಾನ್ಮೆಂಟು ನೀಟಾಗಿ ಟೈಡಿಯಾಗಿದೆ. ಇದು ಸದಾಶಿವ್ ನಗರಲ್ಲಿರೋ ಸಾತ್ವಂ ರೆಸ್ಟೋರೆಂಟು. ಸೊ ಸೂಪ್ ಆದಮೇಲೆ ನೆಕ್ಸ್ಟ್ ಸ್ಟಾರ್ಟರ್ಸು ಸಹ ಅವರೇ ಸರ್ವ್ ಮಾಡ್ತಾರೆ. ನಾವು ಹೋದ ದಿನ 4 to 5 ಟೈಪ್ಸ್ ಆಫ್ ಸ್ಟಾರ್ಟರ್ಸ್ ಇತ್ತು. ಎಲ್ಲ ಮಿನಿ ಸ್ಟಾರ್ಟರ್ಸು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ ಇವ್ರದ್ದು. ಸೊ ಸ್ಟಾರ್ಟರ್ಸ್ ಎಲ್ಲ ತಿಂದಾದಮೇಲೆ ನೆಕ್ಸ್ಟು ಬಫೆಟ್ ಸ್ಟೈಲು. ನಾವೇ ಹೋಗಿ ಸೆಲ್ಫಾಗಿ ಬಫೆಟನ್ನು ಏನು ಬೇಕೋ ಅದನ್ನು ನಾವೇ ತೊಗೊಂಬರಬೇಕು. ಹಾಗೆ ಒಂದು ಗ್ಲ್ಯಾನ್ಸ್ ಮಾಡ್ಕೊಬನ್ನಿ. ಫಸ್ಟು ಪಾನಿಪುರಿ ಇತ್ತು, ನೆಕ್ಸ್ಟು ದಹಿ ವಡ, ಚಾಟು, ಡೋಕ್ಲಾ ವಿತ್ ಚಟ್ನೀಸು, ಸ್ವೀಟ್ ಆ್ಯಂಡ್ ಖಾರ ಚಟ್ನೀಸು, ಮತ್ತು ವೆರೈಟೀಸ್ ಆಫ್ ವೆಜಿಟೇಬಲ್ ಸಲಾಡ್ಸ್ ಇತ್ತು. ಒಂದು 3 to 4 ವೆರೈಟೀಸ್ ಆಫ್ ಸಲಾಡ್ಸು. ಕೋಕೋನಟ್ ಕ್ಯಾಬೇಜು, ಮಿಕ್ಸ್ಡ್ ಫ್ರೂಟ್ ಸಲಾಡು, ಫ್ರೂಟ್ ಅಲ್ಲ ವೆಜಿಟೇಬಲ್ ಸಲಾಡು, ರಾ ವೆಜಿಟೇಬಲ್ಸು ಸಲಾಡ್ಸು ಇತ್ತು. ನೆಕ್ಸ್ಟು ದಾಲ್ ಮಖನಿ, ದಾಲ್ ತಡ್ಕ. ಇದು ನಾವು ಹೋದ ದಿನ ಇದ್ದ ಮೆನು. ಮತ್ತು ಪನ್ನೀರ್ ಮಿರ್ಚಿ, ಪನ್ನೀರ್ ಲಾಲ್ ಮಿರ್ಚಿ, ಆಲೂ ದಮ್. ಇದು ಸಬ್ಜಿಗಳು, ಆಲೂ ಕ್ಯಾಪ್ಸಿಕಮ್, ಇದು ಕುಕುಂಬರ್ ರೈತ, ಇದು ಸಾತ್ವಿಕ್ ಬಿರಿಯಾನಿ, ಇದು ಕೋಫ್ತಾ, ವೆಜ್ ನೂಡಲ್ಸ್. ಇದು ಇಂಪಾರ್ಟೆಂಟ್ ಸೆಗ್ಮೆಂಟು. ಕುಟ್ಟಿ ಕುಕ್ಕರ್ಗಳಲ್ಲಿ ಈ ರೀತಿ ಚಿತ್ರಾನ್ನ ಮತ್ತು ಬಕೆಟ್ಗಳಲ್ಲಿ ಕರ್ಡ್ ರೈಸು, ಪುಳಿಯೋಗರೆ ಇಟ್ಟಿರ್ತಾರೆ. ತುಂಬ ಅಟ್ರಾಕ್ಟಿವ್ ಆಗಿತ್ತು. ಮತ್ತು ಪಾಪಡು, ಪಿಕ್ಕಲ್ಲು, ಇದು ಸ್ಟೀಮ್ಡ್ ರೈಸು, ರಸಮ್ಮು, ಮತ್ತು ಬಿಸಿಬೇಳೆಬಾತು. ನನ್ನ ಫೇವ್ರೆಟು, ತುಂಬ ಫೇವ್ರೆಟ್ ನನಗೆ ಬಿಸಿಬೇಳೆಬಾತು. ಮತ್ತು ಇದು ವೆಜ್ ಪೊರಿಯಲ್. ಬಿಸಿಬೇಳೆಬಾತ್ ಮೈ ಫೇವ್ರೆಟ್ ಡಿಶ್. ಮತ್ತು ವೆಜ್ ಪೊರಿಯಲ್ಲು, ಬೀನ್ಸು ಕ್ಯಾರೆಟ್ ಪೊರಿಯಲ್ಲು. ಈಗ ಡಿಶಸ್ ಹೇಗಿದೆ ಅಂತ ನೋಡೋಣ. ಇದು ದಾಲ್ ತಡ್ಕ ಮತ್ತು ದಾಲ್ ಮಖನಿ, ಇದು ಪನ್ನೀರ್ ಸಬ್ಜಿ ಮತ್ತು ಬೆಂಡಿ ಸಬ್ಜಿ, ಇದು ಕೋಫ್ತಾ ಮತ್ತು ಕ್ಯಾಪ್ಸಿಕಮ್ದು ಕರಿ, ಇದು ಆಲೂ ಕ್ಯಾಪ್ಸಿಕಮ್, ದಮ್ ಆಲೂ ಕ್ಯಾಪ್ಸಿಕಮ್ಮು. ಇದೆಲ್ಲ ರೋಟಿಗೆ ಸೈಡ್ ಡಿಶಸ್ಸು. ರೋಟಿ ಅವರೇ ಕೊಡ್ತಾರೆ, ನಾವು ಆರ್ಡ್ರನ್ನು ಕೊಟ್ಟರೆ ಕುಲ್ಚಾ ರೋಟಿ ಏನಾದರೂ ಕೊಡ್ತಾರೆ. ಕುಕುಂಬರ್ ಸಲಾಡು, ರೈತ ಮತ್ತು ಸಾತ್ವಿಕ್ ಬಿರಿಯಾನಿ. ಇದು ವೆಜ್ ಬಾಲ್ಸ್ ಇನ್ ಸ್ವೀಟ್ ಸೂಪು ಮತ್ತು ವೆಜ್ ನೂಡಲ್ಸು. ಮತ್ತು ಇದು ಕ್ಯೂಟ್ ಆಗಿತ್ತು, ಕರ್ಡ್ ರೈಸು, ಚಿತ್ರಾನ್ನ ಮತ್ತು ಪುಳಿಯೋಗರೆ. ಇದು ಬಾಯ್ಲ್ಡ್ ರೈಸು ವಿತ್ ರಸಮ್ಮು ತುಂಬ ಘಮ ಅಂತ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಸೊ ಬಿಸಿಬೇಳೆಬಾತು ಮತ್ತು ವೆಜ್ ಪೊರಿಯಲ್ಲಿ. ಇದು ಮಾಲ್ಪುವಾ ಸ್ವೀಟು ವಿತ್ ವೈಟ್ ಸ್ವೀಟ್ ಸಾಸು. ಇದು ಪಿಜ್ಜಾ, ತವಾ ಪಿಜ್ಜಾ. ಮತ್ತು ನೆಕ್ಸ್ಟು ಇದು ಚಿಕ್ಕ ಕೇಕ್ಸು, ಇದು ಟೊಮೆಟೊ ಚೀಸು, ಬ್ರೌನೀಸು,
ಟಾರ್ಟ್ಸು ಎಲ್ಲ ಮಿನಿಯೇಚರಲ್ಲಿತ್ತು. ನೋಡೋಕ್ಕೆ ತುಂಬ ಚಿಕ್ಕ ಚಿಕ್ಕದಾಗಿ ಕ್ಯೂಟಾಗಿತ್ತು. ಮತ್ತು ಮಫಿಂಗ್ಸು, ಇದು ಫಲಾಫಲ್ಲು, ಚಾಕ್ಲೇಟ್ ಸಿರಪ್ ಡಿಪ್ಪಿಂಗ್, ಮಫಿನ್ ಡಿಪ್ಪಿಂಗ್ ವಿತ್ ಚಾಕ್ಲೇಟ್ ಸಿರಪ್ಪು, ಇದು ಸ್ಟಿಕ್ಕಲ್ಲಿ ಡಿಪ್ಪನ್ನು ಮಾಡೋದು ಚಾಕ್ಲೇಟ್ ಸಿರಪ್ಗೆ. ಮತ್ತು ಬಟರ್ ಮಿಲ್ಕು, ಲೆಮನೇಡ್ ಜ್ಯೂಸು, ಮಿಕ್ಸ್ಡ್ ಕಟ್ ಫ್ರೂಟ್ಸು, ಫ್ರೆಶ್ ಫ್ರೂಟ್ಸು, ಮತ್ತು ಫ್ರೂಟ್ಸ್ ಟ್ರಿಫಲ್ಲು, ಇದೆಲ್ಲ ಡೆಸರ್ಟ್ಸು. ಇದು ಒಂದು ದಿನ ಬಫೆಟಲ್ಲಿ ಇದ್ದಿದ್ದು ಕಂಪ್ಲೀಟ್ ಡಿಶಸ್ಸು. ಸ್ಟ್ರಾಬೆರಿ ಮೌಸಿ, ಚಾಕ್ಲೇಟ್ ಪೇಸ್ಟ್ರಿ ಎಲ್ಲ ಮಿನಿಯೇಚರಲ್ಲಿ ಪುಟ್ಟದಾಗಿ ಮಾಡಿ ಕ್ಯೂಟಾಗಿ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದರು. ಇದು ಮಿಕ್ಸ್ಡ್ ಫ್ರೂಟ್ ಪೇಸ್ಟ್ರಿ, ಬ್ಲ್ಯಾಕ್ ಫಾರೆಸ್ಟ್ ಪೇಸ್ಟ್ರಿ ಮತ್ತು ರೆಡ್ ವೆಲ್ವೆಟ್ ಪೇಸ್ಟ್ರಿ, ಇದೆಲ್ಲ ಡೆಸರ್ಟ್ಸು. ಇದು ನೋಡೋಕ್ಕೆ ಒಂದು ಚಂದ, ತಿನ್ನೋದಕ್ಕಿಂತ ಇದು ವೆರೈಟೀಸ್ ಆಫ್ ಸ್ವೀಟ್ಸ್ ಆವತ್ತಿದ್ದಿದ್ದು. ಸೇವಿಯಾ ಪಾಯಸಮು, ಸ್ಟ್ರಾಬೆರಿ ಚಮಚಮು, ಮತ್ತು ರಸ್ಮಲಾಯಿ, ಪಿಸ್ತಾ ಕಲಾಕಂದು, ಮತ್ತು ಗುಲಾಬ್ ರಸ್ಮಲಾಯಿ, ಇದೆಲ್ಲ ಆವತ್ತಿದ್ದು ಸ್ವೀಟ್ ಐಟಮ್ಸು. ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು. ಮತ್ತು ಲಾಸ್ಟಲ್ಲಿ ಶುಗರ್ ಫ್ರೀ ಗುಲಾಬ್ ಜಾಮೂನು ಮತ್ತು ಹಾಟ್ ಡೆಸರ್ಟ್ ಗುಲಾಬ್ ಜಾಮೂನು, ಇದೆಲ್ಲ ಸಬ್ಜಿಗಳು. ಸೊ ನಾವು ಫಸ್ಟು ಸ್ಟಾರ್ಟರ್ಸ್ ಆದಮೇಲೆ ಚಾಟ್ಸ್ ಆದಮೇಲೆ ಮೈನ್ ಕೋರ್ಸು, ಅದೆಲ್ಲ 1 by 1 ಹೋಗಿ 2-3 ಟೈಮ್ಸ್ ಪ್ಲೇಟ್ಸನ್ನು ಚೇಂಜ್ ಮಾಡಿ ಯಾವೆಲ್ಲ ಐಟಮ್ಸ್ ಇಷ್ಟ ಆಯಿತೋ ಎಲ್ಲ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಗೆಟ್ ಟುಗೆದರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ದಿನ ಆದಮೇಲೆ ಲಾಕ್ಡೌನ್ ಆದಾಗಲಿಂದ ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ ಫ್ರೆಂಡ್ಸ್ ಎಲ್ಲ. ಸೊ ನಾವೆಲ್ಲ ಯೋಗ ಫ್ರೆಂಡ್ಸು ಡೈಲಿ ಯೋಗದಲ್ಲಿ ಮೀಟ್ ಮಾಡ್ತಾಯಿದ್ವಿ. ಲಾಕ್ಡೌನ್ ಆದ್ದರಿಂದ ಯೋಗ ಕ್ಲಾಸು ಸ್ಟಾಪ್ ಆಗೋಗಿತ್ತು. ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಜಾಯಿನ್ ಆಗಬೇಕು. ಸೊ ಇವರು ಭಾರತಿ, ಇವರೇ ಪ್ಲ್ಯಾನ್ ಮಾಡಿದ್ದು ಆ್ಯಕ್ಚುಲಿ. ಏನದು ಚೆನ್ನಾಗಿದೆಯಾ? ಸೊ ಐಟಮ್ಸ್ ಎಲ್ಲ ಟೇಸ್ಟ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಇದು ಲೈವ್ ಐಸ್ ಕ್ರೀಮ್ ಕೌಂಟರು. ಟಾಪಿಂಗ್ಸ್ ಡಿಫ್ರೆಂಟ್ ಟಾಪಿಂಗ್ಸ್ ವಿತ್ ಐಸ್ ಕ್ರೀಮ್ ವಿತ್ ಡಿಫ್ರೆಂಟ್ ಟಾಪಿಂಗ್ಸು, ಮತ್ತು ಡೋನಟ್ಸು, ವೆರೈಟೀಸ್ ಆಫ್ ಡೋನಟ್ಸು, ಮತ್ತು ಇದು ಲೈವ್ ಕೌಂಟರು. ಪಾಸ್ತಾ ಸೆಕ್ಷನ್ನು ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಅಲ್ಲೇ ಹಾಟಾಗಿ ಮಾಡಿಕೊಡ್ತಾರೆ ಪಾಸ್ತಾ, ಮತ್ತು ಇದು ಡೋನಟ್ಸು. ಐಸ್ ಕ್ರೀಮ್ ಲೈವ್ ಕೌಂಟರು, ವೆರೈಟೀಸ್ ಆಫ್ ಫ್ಲೇವರ್ಸ್ ಇತ್ತು ಐಸ್ ಕ್ರೀಮ್ಸು ವಿತ್ ಡಿಫ್ರೆಂಟ್ ಟಾಪಿಂಗ್ಸು ಲಾಸ್ಟಲ್ಲಿ. ಸೊ ಎಲ್ಲ ತಿಂದು ಎಂಜಾಯ್ ಮಾಡಿ ಆಲ್ಮೋಸ್ಟ್ 2.5 hours ಆಯಿತು ಅಲ್ಲೇ ಸ್ಪೆಂಡ್ ಮಾಡಿ. ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿ ಮನೆಗೆ ಹೋದ್ವಿ. ತುಂಬ ದಿನ ಆದಮೇಲೆ ಮೀಟ್ ಮಾಡಿರೋದ್ರಿಂದ ಎಲ್ಲರಿಗೂ ತುಂಬ ಖುಷಿ ಆಯಿತು. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಟೇಕ್ ಕೇರ್. ಸಿ ಯು. ಬಾಯ್.